ಈಗ ಆ ಚಕ್ರರತ್ನ ಬಂತು ಬಂತು ಬಂತು. ಆ ಚಕ್ರರತ್ನ ಬಂದಾದ್ಮೇಲೆ ಅದೆಲ್ಲಿ ನಿಂತ್ಕೊಳತ್ತೆ ಅಂತಂದ್ರೆ ಈ ಒಂದು ಅಯೋಧ್ಯೆಯ ನಗರದ ಒಳಗಡೆ ಹೋಗೋದಿಲ್ಲ, ಭರತನ ಅರಮನೆಯನ್ನ ಸೇರೋದಿಲ್ಲ. ಅದು ಎಲ್ಲಿ ಬಂದ್ ನಿಂತ್ಕೊಂತು ಅಂತಾರೆ, ಆ ಅರಮನೆ ಹೆಬ್ಬಾಕ್ಲಿನಲ್ಲಿ ಬಂದ್ ನಿಂತ್ಕೊಂತು. ಅದು ಹೋಗು 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 ಅಂತ ತಳ್ಳಿರು ಹೋಗ್ತಾ ಇಲ್ಲ ಮುಂದಕ್ಕೆ. ಸೊ ಯಾಕೆ ಏನು ಎತ್ತ ಅಂತೇಳಿ ಅಲ್ಲಿದ್ದಂತಹ ಭರತ ಪಕ್ಕದಲ್ಲಿದ್ದಂತ ಮಂತ್ರಿವರಿಯರನ್ನ ಕೇಳ್ದ. ಅಲ್ಲಿದ್ದಂತಹ ಶ್ರೇಷ್ಠರು ಮಂತ್ರಿವರಿಯರು ಏನಂತ ಹೇಳ್ತಾರೆ ಅಂದ್ರೆ, ನೋಡು ಸ್ವಾಮಿ ಭರತನೇ, ನೀನು ಇಡೀ ಲೋಕವನ್ನ ಗೆದ್ದಿದೀಯಾ, ಆದ್ರೆ ನಿನ್ನ ತಮ್ಮಂದಿರನ್ನ ಇನ್ನೂ ಗೆದ್ದಿಲ್ಲ ನೀನು. ನಿನ್ನ ತಮ್ಮಂದಿರು ಇನ್ನೂ ಸಹ ರಾಜರುಗಳಾಗಿದ್ದಾರೆ ಅಂತ. ಸೊ ಆಗ ಭರತ ಹೇಳ್ತಾನೆ, ಅವನು ಇಡೀ ಲೋಕವನ್ನ ಗೆದ್ದಿರ ಅಂತನೋ, ದಿಗ್ವಿಜಯವನ್ನ ಸಾಧಿಸಿರ ಅಂತನೋ ಅಹಂಕಾರದಲ್ಲಿ ಹೇಳ್ತಾನೆ, ಅದೇನ್ ಮಹಾ ವಿಚಾರ, ನನ್ನ ತಮ್ಮಂದಿರು ತಾನೆ, ಅವ್ರನ್ನ ನಾನು ಸುಲಭವಾಗಿ ಗೆಲ್ಲಬಲ್ಲೆ, ನಡ್ರಿ ಅದನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಭರತ ಆ ಮಂತ್ರಿವರ್ಯರಿಗೆ ಹೇಳ್ತಾನೆ. ಅದಾದ್ಮೇಲೆ ಅವನೇನ್ ಮಾಡ್ತಾನೆ ಅಂತಂದ್ರೆ, ತನ್ನ ತಮ್ಮಂದಿರಾದಂತಹ 99 ಜನ ತಮ್ಮಂದಿರಿಗೆ ಪತ್ರವನ್ನ ಬರೀತಾನೆ. ನಾನು ಈ ರೀತಿ ಭರತೇಶ, ನಾನು ಈ ಲೋಕವನ್ನು ಗೆದ್ದಿದ್ದೇನೆ, ನಾನು ಈ ರೀತಿಯಾಗಿ ದಿಗ್ವಿಜಯವನ್ನ ಸಾಧಿಸ್ಬೇಕು ಅಂತಂದ್ರೆ ಉಳಿದಿರೋರು ಯಾರು ಅಂತಂದ್ರೆ ನೀವು 99 ಜನ ತಮ್ಮಂದಿರು, ಅದ್ರ ಜೊತೆಗೆ ಇನ್ನೊಬ್ಬ ಯಾರು, ಬಾಹುಬಲಿ. ಹಾಗಾಗಿ ಇವರನ್ನ ಅವನು ಹ್ಯಾಂಡಲ್ ಮಾಡಂತ ರೀತಿಯೇ ಬೇರೆ, ಅವನನ್ನ ಹ್ಯಾಂಡಲ್ ಮಾಡಂತ ರೀತಿಯೇ ಬೇರೆ. ಇವರಿಗೆ ಪತ್ರವನ್ನ ಬರೀತಾನೆ. ಪತ್ರವನ್ನ ಬರೀತಿದ್ದಂಗೆನೆ ಅಲ್ಲಿದ್ದಂತಹ ತಮ್ಮಂದಿರು ಅದನ್ನ ಓದ್ತಾರೆ, ನಮ್ಮ ಅಣ್ಣೇನೋ ಲೆಟರ್ ಬರೆದ್ ಕಳ್ಸೋನೆ ಅಂತೇಳಿ. ಆ ಲೆಟರ್ನ ನೋಡಿದ್ರೆ ಅಲ್ಲಿ ಅವ್ರಿಗೆ ಅನ್ಸುತ್ತೆ ಏನಂತಂದ್ರೆ, ಅಣ್ಣ ನಮ್ಮ ರಾಜ್ಯವನ್ನ ಬಿಟ್ಟು ಅವನ ಅಡಿಯಾಳಾಗ್ಬೇಕು ಅಂತೇಳಿ ಕೇಳ್ಕೊಂತ ಇದ್ದಾನೆ ಅಂತೇಳಿ. ಸೊ ತಮ್ಮಂದಿರಿಗೆ ದುಃಖ ಆಗತ್ತೆ. ಏನಂದ್ರೆ ಅಣ್ಣ ತಮ್ಮಂದಿರ ಸಂಬಂಧ ಓಕೆ, ಆದ್ರೆ ಅವನು ಆಳು, ನಾವು ಅವನು ಅರಸನಾಗ್ತಾನೆ, ನಾವು ಆಳಾಗ್ತಿದೀವಿ ಅಂತಂದ್ರೆ ಸಮಸ್ಯೆ ಆಗತ್ತೆ. ಹೀಗಾಗಿ ನಾವು ಈ ತರ ಒಂದು ಆಳ್ವಿಕೆಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಒಂದು ಗಾದೆಯನ್ನ ಬರೀತಾರೆ ಪಂಪ, ಏನಂತಂದ್ರೆ, ನಮ್ಮ ಮನೆಯ ಅಕ್ಕಿಯನ್ನ ಕೊಟ್ಟು ಬೇರೆಯವರ ಮನೆಯಲ್ಲಿ ಎಂಜಲನ್ನ ಉಂಡಂತೆ ಅಂತ. ಏನಂದ್ರೆ ನಮ್ಮ ಅಕ್ಕಿನೇ ಕೊಟ್ಟು ಬೇರೆಯವ್ರ ಮೇಲೆ ಇರೋಂತಹ ಎಂಜಲನ್ನ ಅವ್ರು ತಿಂದು ಬಿಟ್ಟಿರೋದ ನಾವು ತಿಂದಂತೆ ಅಂತ. ನಮ್ಮಲ್ಲಿ ಅಕ್ಕಿ ಇತ್ತು ಅಂದ್ರೆ ಬೇರೆಯವ್ರ ಮನೆಯಲ್ಲಿ ನಾವೇ ಭಿಕ್ಷುಕರಾಗ್ತೀವಿ ಅಂತ, ಅಥವಾ ನಮ್ಮ ಮನೆಯಲ್ಲಿ ನಾವೇ ಭಿಕ್ಷುಕರಾಗ್ತೀವಿ ಅಂತ. ಸೊ ಈ ರೀತಿಯಾದಂತಹ ಸಂಬಂಧ ನಮ್ಗೆ ಒಳ್ಳೇದಲ್ಲ ಅಂತೇಳಿ ಅವರೆಲ್ಲರೂ ಸಹ ಪೂರ್ತಿಯಾಗಿ ಮಾನಸಿಕವಾಗಿ ಖಿನ್ನರಾಗಿ ಅವ್ರ ಒಂಥರ ಡಿಪ್ರೆಷನ್ ಆಗತ್ತೆ. ಎಲ್ಲರೂ ಪೂರ್ತಿಯಾಗಿ ಈ ದೀಕ್ಷೆಯನ್ನ ಪಡೆದು ಈ ಒಂದು ತಪಸ್ಸಿಗೆ ಹೊರಡುತ್ತಾರೆ. ಸೊ ಒಂದು ಕಡೆ ಈ 99 ಜನ ಏನು ತಮ್ಮಂದಿರಿದ್ರಲ್ಲ ಅವರನ್ನ ಗೆದ್ದ. ಇಲ್ಲಿರೋಂಥದ್ದು ಏನಿದೆಯಲ್ಲ ಇದು ಕನ್ನಡದಲ್ಲಿರೋಂಥ ಗಾದೆ. ಈಗ ನಾವು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ, ಕನ್ನಡಿಗರಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ, ನಮ್ಮ ಸುತ್ತಮುತ್ತಲ ವಿಚಾರಗಳನ್ನ ನಾವು ಬಳಸ್ಕೊತಿದೀವಿ ಅಂತಂದ್ರೆ ಅದು ದೇಸಿ ಅಂತ ಆಗುತ್ತಾ, ಇಲ್ಲಾಂದ್ರೆ ಮಾರ್ಗ ಅಂತ ಆಗುತ್ತಾ? ದೇಸಿ, ನಮಗೆ ಸಂಬಂಧಪಟ್ಟಿರೋದು. ಸೊ ಗಾದೆಗಳು. ಸೊ ಪಂಪ ಯಾವ ರೀತಿಯಲ್ಲಿ ತನ್ನ ಕೃತಿಯಲ್ಲಿ ದೇಶೀಯ ಅಂಶಗಳನ್ನ ಬಳಸಿಕೊಂಡಿದ್ದಾನೆ ಅಂತ. ಈಗ ನೆಕ್ಸ್ಟ್ ಬಾಹುಬಲಿಯ ಜೊತೆ ಮಾತನಾಡೋದಕ್ಕೆ ಈತ ಯಾರನ್ನ ಕಳಿಸ್ತಾನೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಮಹತ್ತರ ಅಂತೇಳಿ ಇರ್ತಾನೆ. ಈತ ದೊಡ್ಡ ಡಿಪ್ಲೊಮ್ಯಾಟ್, ಅವತ್ತಿನ ಕಾಲಕ್ಕೆ PhD ಎಲ್ಲ ಮುಗಿಸ್ಯವನು ಯಾವ್ದ್ರಲ್ಲಿ ಅಂದ್ರೆ ಡಿಪ್ಲೊಮಸಿನಲ್ಲಿ. ಸೊ ಹಾಗಾಗಿ ಮಹತ್ತರನ್ನ ಕಳಿಸ್ಕೊಟ್ರೆ ಮಹತ್ತರ ಬರ್ತಾನೆ. ಅವ್ನು ಬರ್ಬೇಕಾದ್ರೆ ಹೆಂಗ್ ಬರ್ತಾನೆ ಅಂತಂದ್ರೆ, ವಜ್ರ ವೈಡ್ಯೂರ್ಯಗಳನ್ನ ತುಂಬಿರುವಂತಹ ಒಂದು ಬಾಕ್ಸು ಅಥವಾ ಒಂದು ಪಟ್ಟಣ, ಅದರ ಒಳಗಡೆ ಈ ಒಂದು ಪತ್ರವನ್ನು ಇಟ್ಟುಕೊಂಡು ಬಂದಿದ್ದಾನೆ. ಯಾವ ಪತ್ರ? ಭರತ ಹೇಳಿರುವಂತಹ ಪತ್ರವನ್ನ. ಈಗ ನಿಮ್ಗೆ ಯಾರಾದ್ರೂ ಇನ್ವಿಟೇಷನ್ ಕೊಡ್ಬೇಕಾದ್ರೆ, ಈಗ ಮದುವೆ, ಅಂಬಾನಿ ಮದುವೆ ಕರಿಬೇಕಾದ್ರೆ ನಿಮ್ ಮನೆಗೆ ಇನ್ವಿಟೇಷನ್ ಯಾವ್ದ್ರಲ್ಲಿ ಬರುತ್ತೆ? ನಂಗೂ ಬರಲ್ಲ, ನಿಮ್ಗೂ ಬರಲ್ಲ, ಯಾರೋ ಫಿಲಮ್ ಆಕ್ಟ್ರೆಸ್ ಬರುತ್ತೆ. ಅವ್ರಿಗೆ ಬರೋ ಸಂದರ್ಭದಲ್ಲಿ ಅವನು ಬೆಳ್ಳಿನಲ್ಲಿ ಇದನ್ನ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಈಗ ಅದಕ್ಕೆ ಬೆಳ್ಳಿನಲ್ಲಿ ಇನ್ವಿಟೇಷನ್ ಕೊಟ್ಟು ಅಂದ್ರೆ ಒಂದಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ಈಗ ನೆಕ್ಸ್ಟ್ ಆ ಮದುವೆಗೆ ನೀವು ಹೋಗ್ತಾ ಇದ್ದೀರಾ ಅಂತಂದ್ರೆ ಗಿಫ್ಟ್ ಅಂತ ತಗೊಂಡೋಗ್ಬೇಕು ನೀವು. ಆ ಬೆಳ್ಳಿದ್ ಕೊಟ್ಟಾನೆ ಅಂದ್ರೆ ನೀವು ಮಿನಿಮಮ್ ಬಂಗಾರ ದಾರ ತಗೊಂಡೋಗ್ಬೇಕು, ಇಲ್ಲ ಬೆಳ್ಳಿ ದಾರ ತಗೊಂಡೋಗ್ಬೇಕು. ಅವ್ನು 1 ಲಕ್ಷ ಖರ್ಚು ಮಾಡೋದು ಅಂದ್ರೆ 1 ರೂಪಾಯಿ ಎಕ್ಸ್ಟ್ರಾನ ಖರ್ಚು ಮಾಡ್ಬೇಕು. ಈಗ ಇಲ್ಲಿ ಈ ಇನ್ವಿಟೇಷನ್ ಕೊಟ್ಟಿರೋದು ಹೆಂಗ್ ಕೊಟ್ಟವನೆ ಅಂತಾರೆ, ವಜ್ರ ವೈಡೂರ್ಯಗಳ ಸಮೇತವಾಗಿ ಕೊಟ್ಟಿದ್ದಾನೆ. ಅದರ ಅರ್ಥ ಏನು ಅಂತಾರೆ, ಬಾಹುಬಲಿಯನ್ನ ಆಮಿಷಕ್ಕೆ ಒಡ್ಡುವಂತೆ ಅವನಿಗೆ ಪೂರ್ತಿಯಾಗಿ ಅದ್ರ ಬಗ್ಗೆ ಆಸಕ್ತಿ ಬರಬೇಕು ಅಂತ. ಸೊ ಆ ರೀತಿಯಾಗಿ ಈತನಿಗೆ ಮಹತ್ತರನಿಗೆ ಹೇಳಿ ಕಳಿಸ್ಕೊಟ್ಟ. ಬಂದು ಮಹತ್ತರ ಹೇಳ್ತಾನೆ, ಸ್ವಾಮಿ ಈ ರೀತಿಯಾಗಿ ಅಣ್ಣನ ನಿಮ್ಮನ್ನ ಈ ಒಂದು ಪತ್ರವನ್ನ ಕೊಡೋದಕ್ಕೆ ಹೇಳಿದ್ದಾರೆ, ಈ ಪತ್ರದಲ್ಲಿ ಎಲ್ಲ ವಿಚಾರ ಇದೆ ಅಂತೇಳಿ ಹೇಳ್ತಾನೆ. ಸೊ ಅದನ್ನ ಓದಿದ ಮೇಲೆ ಅವನಿಗೆ ಅರ್ಥ ಆಗುತ್ತೆ ಏನಂತಂದ್ರೆ, ಓಹೋ ನಮ್ಮಣ್ಣ ನಾನು ಈ ರಾಜ್ಯವನ್ನ ಅವನಿಗೆ ಒಪ್ಪಿಸಿ ಹೊರಡ್ಬೇಕು ಅಂತ ಕೇಳ್ತಾ ಇದ್ದಾನೆ. ಸೊ ಇದು ಅಣ್ಣ ತಂದೆ ಸಮಾನದವನು, ಗುರು ಸಮಾನದವನು. ಅವ್ನು ಕೇಳೋದ್ರಲ್ಲಿ ಅಥವಾ ಹೇಳೋದ್ರಲ್ಲಿ ಸಮಸ್ಯೆ ಇಲ್ಲ. ಆದ್ರೆ ಇವತ್ತು ಹೆಂಗ್ ಕೇಳ್ತಾ ಇದ್ದಾನೆ ಅಂತಂದ್ರೆ, ಅವನು ನೆತ್ತಿಯ ಮೇಲೆ ಕತ್ತಿಯ ಗೀರಿ ಅತ್ತಾಗತ್ತ. ಹೆಂಗಂದ್ರೆ ಏನಂತ, ಏನಂಗಂದ್ರೆ ನೆತ್ತಿ ಅಂತಂದ್ರೆ ಏನು? ತಲೆ ಭಾಗ. ಕತ್ತಿ ಅಂತಂದ್ರೆ, ಸೊ ನನ್ನ ತಲೆ ಮೇಲೆ ಕತ್ತಿಯನ್ನ ಇಟ್ಟು ನೀಲಿಂದ ಹೊರಡು ಅಂದ್ರೆ ಏನ್ ಅರ್ಥ? ನೀನು ಹೊರಡ್ಲಿಲ್ಲ ಅಂದ್ರೆ ನೀನ್ ಕತ್ತರಿಸ್ತೀನಿ ನಾನು ಅಂತ. ಗೆತಾನೆ ಇರಂತದ್ದು. ಸೊ ಈ ರೀತಿಯಾಗಿ ನನ್ನ ಅಣ್ಣ ನನ್ನ ನೆತ್ತಿಯ ಮೇಲೆ ಕತ್ತಿಯ ಗೀರಿ ರಾಜ್ಯವನ್ನ ಬಿಟ್ಟು ಹೋಗು ಅಂತ ಹೇಳ್ತೇನೆ ಅಂತಂದ್ರೆ, ನಾನೇನಾರ ಬಿಟ್ಟು ಹೋದರೆ ನನ್ನ ಭುಜಬಲಕ್ಕೆ, ನನ್ನ ಹೆಸರಿಗೆ, ಅವನ ಹೆಸರೇನಿರೋದು ಬಾಹುಬಲಿ. ಸಣ್ಣ ಇದು ನಮ್ಗೆ ಇರಂತ ಇವತ್ತು ಇದಕ್ಕೋಯ್ತಲ್ವ ರಾಕೆಟ್, ಅದಕ್ಕೇನ್ ಹೆಸರಿಟ್ಟಿದ್ದಾರೆ?
ಬಾಹುಬಲಿ ಅಂತಾರೆ ತಾನೇ ಏನಂತಂದ್ರೆ ಅತಿ ಹೆಚ್ಚು ಸಾಮರ್ಥ್ಯವನ್ನು ಉಳ್ಳಂತದ್ದು. ನನ್ನ ಸಾಮರ್ಥ್ಯಕ್ಕೆ, ನನ್ನ ಭುಜಬಲಕ್ಕೆ, ನನ್ನ ಪ್ರಾಬಲ್ಯಕ್ಕೆ, ನನ್ನ ಒಂದು ಶ್ರೇಷ್ಠತೆಗೆ ಧಕ್ಕೆ ಬರುತ್ತದೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಅಣ್ಣನಿಗೆ ಈ ರೀತಿಯಾಗಿ ಶರಣಾಗಿ ನನ್ನ ಭೂಮಿಯನ್ನ ಒಪ್ಪಿಸುವುದಿಲ್ಲ. ನಾನು ಯುದ್ಧವನ್ನ ಮಾಡಿ ಸೋತ ನಂತರದಲ್ಲಿ ಅಣ್ಣನಿಗೆ ಒಪ್ಪಿಸುತ್ತೇನೆ, ಇಲ್ಲಾಂದ್ರೆ ನಾನು ಗೆದ್ದರೆ ಅಣ್ಣನನ್ನ ಆಚೆಗೆ ಹಾಕ್ತೀನಿ ಅಂತ. ಸೊ ಈ ರೀತಿಯಾಗಿ ಕೋಪದಿಂದ ಬಾಹುಬಲಿ ಮಾತನಾಡುತ್ತಾನೆ. ಈಗ ನಾನು ಅಣ್ಣನನ್ನ ಸೋಲಿಸ್ತೀನಿ ಅಂತಂದ್ರೆ ನಾನು ಮಾಡಬಲ್ಲೆ ಅಂತ ತಾನೇ ಇರೋಂಥದ್ದು. ನಾನು ಮಾಡಬಲ್ಲೆ ಅಂತಂದ್ರೆ ಏನ್ ಅರ್ಥ? ಅದ್ರ ಅರ್ಥ ಹಿಂದ್ಗಡೆ ಅವನಿಗೂ ಸಹ ಎಲ್ಲೋ ಒಂದ್ ಕಡೆ ಅಹಂಕಾರ ಅನ್ನೋದು ಇದ್ದೇ ಇದೆ ಅಂತ, ರೈಟ್? ಇಲ್ಲಿ ಯಾರೂ ಸಹ ಪೂರ್ತಿಯಾಗಿ ಸಂಪೂರ್ಣವಾಗಿ ಪರಿಪೂರ್ಣರಲ್ಲ, ಎಲ್ಲರಲ್ಲೂ ಸಹ ದೋಷ ಇದ್ದೇ ಇದೆ. ಭರತನಲ್ಲಿಯೂ ಸಹ ದೋಷ ಇದೆ, ಬಾಹುಬಲಿಯಲ್ಲಿಯೂ ಸಹ ದೋಷ ಇದೆ. ಸೊ ಅವನಿಗೂ ಸಹ ನಾನು ಅಣ್ಣನನ್ನ ಗೆಲ್ತೀನಿ, ಅಣ್ಣನನ್ನ ಹೊಡಿತೀನಿ ಅಂತೇಳಿ ಆಸೆ ಇದೆ. ಸೊ ಈಗ ಮಹತ್ತರ ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ ಅಂತಂದ್ರೆ, ನೋಡಿ, ನೀವೇನಾದ್ರೂ ಭರತನ ಜೊತೆ ಯುದ್ಧ ಮಾಡ್ಬೇಕು ಅಂದ್ರೆ ಭರತನ ಬಗ್ಗೆ ನೀವು ಕೇಳಿಲ್ವಾ? ಭರತ ದಿಗ್ವಿಜಯವನ್ನ ಸಾಧಿಸಿರನು, ಇಡೀ ಲೋಕವನ್ನ ಗೆದ್ದಿರ ಅಂತನು. ಭರತಂಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಈ ಬ್ಯಾಟ್ ಮ್ಯಾನು, ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನು ಇವನ್ನೆಲ್ಲ ಮಿಕ್ಸಿಗೆ ಹಾಕಿ ರೀಮಿಕ್ಸ್ ಮಾಡಿದ್ರೆ ಹೆಂಗ್ ಬರ್ತದಲ್ಲ ಅಂತಹ ಶಕ್ತಿ ಉಳ್ಳವ ಇವನು, ಅಂತ ಜೊತೆ ಯುದ್ಧವನ್ನ ಮಾಡ್ತೀರ. ಏನಂದ್ರೆ ಬಾಹುಬಲಿಯನ್ನ ಅವನು ಎದುರಿಸ್ತಾ ಇದ್ದಾನೆ. ಆ ಎದುರಿಸ್ಬೇಕಾದ್ರೆ ಬಾಹುಬಲಿ ಹೇಳ್ತಾನೆ, ಸ್ವಲ್ಪ ತಡಿಯಪ್ಪ, ನಿಮ್ಮ ಅಣ್ಣನ ಬಗ್ಗೆ, ನಮ್ಮ ಅಣ್ಣನ ಬಗ್ಗೆ ನನಗೆ ಗೊತ್ತು. ನಮ್ಮ ಅಣ್ಣ ರಾಜ ತಾನೆ, ರಾಜನಾದಂತವನು ಯಾವಾಗ್ಲೂ ಮುಂದೆ ಮುಂದೆ ಹೋಗ್ಬೇಕು. ಅವನೇನ್ ಮಾಡೋನೆ ಅಂದ್ರೆ ಚಕ್ರರತ್ನದ ಹಿಂದೆ ಹೋಗ್ಯವನೆ. ಹಂಗಾಗಿ ಅವನು ರಾಜನ ಮರ್ಯಾದೆಯನ್ನ ಕಳೆದವನೇ. ಅಂತನ ರಾಜ ಅಂತೇಳಿ ಅವನು ಒಪ್ಕೊಳಕ್ಕೆ ರೆಡಿ ಇಲ್ಲ. ಅವನು ನೀ ಶ್ರೇಷ್ಠ ಅಂತ ಹೇಳ್ತಿದ್ಯಲ್ವಾ, ಅವನ ಯುದ್ಧ ಚಾಕಚಕ್ಯತೆ ನನಗೆ ಗೊತ್ತು. ಪಾತಾಳಕ್ಕೆ ಹೋದಂತ ಸಂದರ್ಭದಲ್ಲಿ ನಾಗದೇವತೆಗಳ ಜೊತೆ ಅವನು ತಿಣಕಾಡಿದ್ದು ಗೊತ್ತು. ಕಾಡಿನಲ್ಲಿ ಯುದ್ಧವನ್ನ ಮಾಡ್ಬೇಕಾದ್ರೆ ಬೇಡರ ಜೊತೆ, ಕಿರಾತರ ಜೊತೆ ಅವನು ತಿಣಕಾಡಿದ್ದು ನನಗೆ ಗೊತ್ತು. ಅಂತನ ಬಗ್ಗೆ ನೀನೇನ್ ಮಾತಾಡಕ್ ಹೋಗ್ಬೇಡ, ನಡಿ ಮುಚ್ಕೊಂಡು ಇಲ್ಲಿಂದ ಅಂತೇಳಿ ಮಹಾತ್ತರನಿಗೆ ಹೇಳಿದ. ಸೊ ಈಗ ಬಾಹುಬಲಿ ಯಾವ್ದಕ್ಕೆ ಸಿದ್ಧನಾಗಿದ್ದಾನೆ? ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಈ ವಿಚಾರ ಭರತನಿಗೆ ತಿಳಿಯಿತು. ಒಂದ್ ಕಡೆ ಭರತ ಕೆಂಡಮಂಡಲವಾಗಿದ್ದಾನೆ. ಆ ಕೋಪಾಗ್ನಿ ಅನ್ನೋದೇನಿದೆಯಲ್ಲ ಎದೆಯಲ್ಲಿ ತುಂಬಿದೆ. ಅಂತಹ ಕೆಂಡಮಂಡಲ ಆಗಿರಂತ ಭರತ ತನ್ನ ಬೃಹತ್ತಾದ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಬರುತ್ತಾನೆ. ಇನ್ನೊಂದೆಡೆಯಲ್ಲಿ ಬಾಹುಬಲಿ ತನ್ನ ದೊಡ್ಡದಾದಂತಹ ಸೈನ್ಯವನ್ನು ಎತ್ತಿಕೊಂಡು ಆ ಒಂದು ಯುದ್ಧ ಭೂಮಿಗೆ ಬರುತ್ತಾನೆ. ಇವರಿಬ್ಬರು ಆ ಕಡೆಯಿಂದ ಈ ಕಡೆ ಯುದ್ಧ ಭೂಮಿಗೆ ಬರ್ಬೇಕಾದ್ರೆ ಇಡೀ ಭೂಮಿಯೇ ನಡಗೋದಿಕ್ಕೆ ಪ್ರಾರಂಭ ಆಗುತ್ತೆ. ಆ ಭೂಮಿ ನಡಗೋದಿಕ್ಕೆ ಪ್ರಾರಂಭ ಆಗ್ತಿದ್ದಂಗೆನೆ ಅಲ್ಲಿದ್ದಂತಹ ಹಿರಿಯರು, ಅಲ್ಲಿದ್ದಂತಹ ಶ್ರೇಷ್ಠರು, ಮಂತ್ರಿವರಿಯರು ಹೇಳ್ತಾರೆ, ನೋಡಿ, ನೀವಿಬ್ಬರೇನಾದ್ರೂ ಅಥವಾ ಈ ದೊಡ್ಡ ಸೈನ್ಯ ಕಿತ್ತಾಡ್ತು ಅಂತಂದ್ರೆ ಇಲ್ಲಿಗೂ ಲಾಸ್ ಆಗುತ್ತೆ, ಈ ಕಡೆಗೂ ಲಾಸ್ ಆಗುತ್ತೆ, ಇಬ್ಬರಿಗೂ ನಷ್ಟ. ಹಾಗಾಗಿ ನಾವು ಇಡೀ ಸೈನ್ಯವನ್ನ ಯುದ್ಧ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾರು ಯುದ್ಧವನ್ನ ಮಾಡ್ಬೇಕು ಅಂತಂದ್ರೆ ನೀವಿಬ್ಬರೇ ಧರ್ಮ ಯುದ್ಧವನ್ನ ಮಾಡಿ, ನೀವಿಬ್ಬರಲ್ಲಿ ಯಾರು ಗೆಲ್ತಿರಲ್ಲ ಅವ್ರಿಗೆ ರಾಜ್ಯ. ಸೊ ಈ ರೀತಿಯಾಗಿ ಭರತ ಮತ್ತೆ ಬಾಹುಬಲಿ ಇಬ್ಬರೇ ಯುದ್ಧವನ್ನ ಮಾಡ್ಬೇಕು ಅಂತೇಳಿ ಡಿಸೈಡ್ ಆಯ್ತು. ಈಗ ಡಿಸೈಡ್ ಆದ್ಮೇಲೆ ಯಾವ ಯುದ್ಧವನ್ನು ಇದ್ ಮಾಡ್ತಾರೆ ಅಂತಂದ್ರೆ ಧರ್ಮ ಯುದ್ಧ. ಈ ಧರ್ಮ ಯುದ್ಧದಲ್ಲಿ ಒಟ್ಟು 3 ಭಾಗಗಳು. ಮೊದಲನೇ ಯುದ್ಧ ಯಾವುದು ಅಂತಂದ್ರೆ ದೃಷ್ಟಿ ಯುದ್ಧ. ಎರಡನೇದು ಯಾವ್ದಪ್ಪ ಅಂತಂದ್ರೆ ಜಲಯುದ್ಧ. ಮೂರನೇದು ಯಾವ್ದು ಅಂತಂದ್ರೆ ಮಲ್ಲ ಯುದ್ಧ. ಇವೆಲ್ಲ ನಿಮಗೆ ಗೊತ್ತಿರೋ ಅಂತದೇನೆ, ನೀವೆಲ್ಲ ಆಡಿರೋ ಅಂತದೇ, ರೈಟ್? ದೃಷ್ಟಿ ಯುದ್ಧ ಅಂತಂದ್ರೆ ಒಬ್ಬರನ್ನ ಕಣ್ಣಿಟ್ಟು ಅಥವಾ ಇನ್ನೊಬ್ಬರನ್ನ ಕಣ್ಣಿಟ್ಟು ಇಬ್ರು ಒಬ್ರಿಗೊಬ್ರು ನೋಡೋ ಅಂತದ್ದು. ಯಾರು ಬೇಗ ಕಣ್ಮಿಟ್ಟಿಸ್ತಾರ ಅವ್ರು ಸೋತಂಗೆ. ನೀವು ಆಡ್ತೀರಿ ತಾನೆ ಚಿಕ್ಕರಿದ್ದಾಗ, ಹಿಂದ್ಗಡೆ ಡೆಸ್ಕ್ ಅಲ್ಲಿ ಕುತ್ಕೊಳ್ಳೋದು, ಟೀಚರ್ ಏನೋ ಮಾಡ್ತಾ ಇರ್ತಾರೆ, ಒಬ್ಬರನ್ನೊಬ್ರು ನೋಡ್ತಾ ಇರೋದು. ಯಾರು ಬೇಗ ಕಣ್ಮಿಟ್ಟಿಸ್ತಾರಲ್ಲ ಅವ್ರು ಸೋತಂತೆ ಅಂತ. ಇದು ಮೊದಲನೇದು, ರೈಟ್? ಎರಡನೇದು ಯಾವ್ದು ಅಂದ್ರೆ ಜಲಯುದ್ಧ ಅಂತೇಳಿ. ನೀವು ಯಾವಾಗ್ಲಾರು ಕೆರೆ ಈಜಾಡಕ್ ಹೋದಾಗ ನೀವ್ ಮಾಡೋ ಕೆಲಸ ಏನಂದ್ರೆ ನೀವು ಜೋರಾಗಿ ನೀರ್ ಎರಚೋದು, ಅವರು ಆ ಕಡೆ ನೀರ್ ಎರಚ್ತಾರೆ. ಯಾರು ಬೇಗ ಮುಖವನ್ನ ತಿರುಗಿಸ್ತಾರಲ್ಲ ಅವ್ರು ಸೋತಂಗೆ ಅಂತೇಳಿ. ಸೊ ಒಬ್ರಿಗೊಬ್ರು ನೀರನ್ನ ಎರಚ ಅಂತದ್ದು. ಯಾರು ಬೇಗ ಮುಖವನ್ನ ಸೈಡಿಗೆ ತಿರುಗಿಸ್ತಾರೋ ಅವ್ರು ಸೋತಂಗೆ. ನೆಕ್ಸ್ಟ್ ಇರುತ್ತದು ಮಲ್ಲ ಯುದ್ಧ. ಮಲ್ಲ ಯುದ್ಧ ಅಂತಂದ್ರೆ ಪ್ರಾಪರ್ ಕುಸ್ತಿ, ರೆಸಲಿಂಗ್ ಅಂತ ಏನ್ ಕರಿತೀವಲ್ಲ ಅದೇ ರೀತಿ ಒಬ್ಬರನ್ನೊಬ್ರು ಕೈಯಲ್ಲಿ ಅಥವಾ ಒಬ್ರಿಗೊಬ್ರು ಕೈ ಮಿಲಾಯಿಸಿ ಯುದ್ಧವನ್ನ ಮಾಡಂತ. ಸೊ ಈಗ ಅಲ್ಲಿದ್ದವರು ಡಿಸೈಡ್ ಮಾಡಿದ್ರು, ಏನು, ನೀವಿಬ್ಬರೇ ಧರ್ಮ ಯುದ್ಧವನ್ನ ಮಾಡಿ ಅಂತ. ಸೊ ಈಗ ಇಬ್ಬರು ಸಹ ಯುದ್ಧದ ಅಖಾಡಕ್ಕೆ ಬರಬೇಕು. ಒಂದ್ ಕಡೆ ಭರತ ಇದ್ದಾನೆ, ಇನ್ನೊಂದ್ ಕಡೆ ಬಾಹುಬಲಿ ಇದ್ದಾನೆ. ಬಾಹುಬಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ಅಂತಂದ್ರೆ ಈತ ನೀಲಾಚಲದ ರೀತಿಯಲ್ಲಿ ಕಾಣಿಸುತ್ತಿದ್ದಾನೆ. ಏನ್ ನೀಲಾಚಲ ಅಂದ್ರೆ? ಚಲ ಅಂದ್ರೆ ಬೆಟ್ಟ, ನೀಲ ಅಂತಂದ್ರೆ ಅವನ ಬಣ್ಣ, ಸರಿನಾ? ಸೊ ಅವನು ನೀಲಾಚಲದ ರೀತಿಯಲ್ಲಿ. ಭರತ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದೇನೆ ಅಂತಂದ್ರೆ ಕನಕಾಚಲ. ಏನ್ ಕನಕ ಅಂತಂದ್ರೆ ನಿಧಿ ಅಂತ, ಚಿನ್ನ ಅಂತ, ಸಣ್ಣ ಬಂಗಾರ. ಸೊ ಅವನು ಬಂಗಾರದ ರೀತಿಯಲ್ಲಿ ಆತ ಕಾಣಿಸ್ತಾ ಇದ್ದಾನೆ. ಸೊ ಬಾಹುಬಲಿ ಎಷ್ಟು ಎತ್ತರ ಇದ್ದಾನೆ ಅಂತಂದ್ರೆ 525 ಬಿಲ್ ಅಂತರದಲ್ಲಿ. ಸೊ ಅವನ ಎತ್ತರ ಎಷ್ಟಿದೆ ಅಂತಂದ್ರೆ 525 ಬಿಲ್ಲು. ನೀವ್ ಹೆಂಗಾರ ತಾಳಿ, ಬಿಲ್ಲು ಅಂದ್ರೆ ಇಷ್ಟುದ್ದ ಇರುತ್ತಾ ಅದ್ ನಿಮಗೆ ಬಿಟ್ಟಿರೋದು. ಸೊ ಅವನು 525 ಬಿಲ್ ಇದ್ದಾನೆ. ಭರತ ಎಷ್ಟಿದ್ದಾನೆ ಅಂತಂದ್ರೆ 500 ಬಿಲ್ಲು. ಹಿಂಗೆ ತಾನೇ ಫೈಟಿಂಗ್ ಮಾಡೋಂಥದ್ದು. ಸೊ ಯಾರಾದ್ರೂ ಇಬ್ರು ಫೈಟಿಂಗ್ ನಿಂತಾರೆ ಅಂತಂದ್ರೆ ಹನುಮಾನು ಮತ್ತೆ ಈ ದುರ್ಯೋಧನ ನಿಂತಾರೆ ಅಂದ್ರೆ ಹೆಂಗ್ ತೋರಿಸ್ತಾರೆ?
ಕೆಳಗಡೆಯಿಂದ ತೋರಿಸ್ತಾ ಇರ್ತಾನೆ ಹಿಂಗೆ ಎಷ್ಟು ಹತ್ರ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಆ ರೀತಿಯಾಗಿ ಹನುಮಂತ ಅಂತಾರೆ ಬೆಳಿತವನೆ ಅಂತ ಹಿಂಗ್ ಬೆಳ್ಕೊಂಡ್ ಹೋಯ್ತಾ ಇರ್ಬೇಕು ಅಂತ ಆ ರೀತಿಯಾಗಿ ಇರೋದು. ಸೊ ಇವನು 525 ಬಿಲ್ಲು, ಇವನು 500 ಬಿಲ್ಲು ಅಂತರ್ದಿದೆ. ಯಾರು ಎತ್ತರವಾಗಿದ್ದಾರೆ? ಬಾಹುಬಲಿ. ಯಾರು ಕುಳ್ಳಗಿದ್ದಾರೆ? ಈಗ ಇಬ್ಬರು ಸಹ ಯುದ್ಧಕ್ಕೆ ಬಂದರು. ಯಾವ್ದು ಮೊದಲನೇ ಯುದ್ಧ? ದೃಷ್ಟಿ ಯುದ್ಧ. ನೋಡಿ ನಿಮಗೆ ನೆನಪಿರ್ಲಿ, ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರೀತಾರೆ. ಏನಂಗಂದ್ರೆ ನಿನ್ನ ಮನಸ್ಸಿನಲ್ಲಿ ಅಥವಾ ನಿಮ್ಮ ಮೈಂಡ್ ಅಲ್ಲಿ ಏನ್ ಓಡ್ತಾ ಇದೆಯಲ್ಲ ಅದು ಯಾವ್ದು ತೋರಿಸುತ್ತೆ? ಮುಖ. ಅದರಲ್ಲೂ ನಿಮ್ಮ ಮುಖದಲ್ಲಿ ಯಾವ ಭಾಗ ಜಾಸ್ತಿ ತೋರಿಸುತ್ತೆ? ಕಣ್ಣು. ನೀವು ಯಾವ್ದಾದ್ರು ಸುಳ್ಳು ಹೇಳ್ತಿದೀರಾ ಅಂತಂದ್ರೆ ನಿಮ್ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಈ ಮಗನೇ ಸುಳ್ಳು ಹೇಳ್ತಿದ್ಯಾ ನೀನು ಅಂತ ಹೇಳ್ತಾರಲ್ಲ, ನಿನ್ ಕಣ್ಣೇ ಹೇಳ್ತಾ ಇದಾವೆ ಸತ್ಯ ಅಂತ ಹೇಳ್ಬಿಟ್ಟು ಅಂತ. ಸೊ ನೀವು ಸ್ವಲ್ಪ ಮಟ್ಟಿಗೆ ಅಳುಕಿರುತ್ತೆ. ಹೀಗಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಅಳುಕಿದೆ ಅಂತಂದ್ರೆ ಅದೆಲ್ಲಿ ಕಾಣಿಸುತ್ತೆ ಅಂದ್ರೆ ಕಣ್ಣಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ನೆನ್ಪಿರ್ಲಿ. ಈಗ ಭರತ ತನ್ನ ತಮ್ಮಂದಿರನ್ನ ಎಲ್ಲಿ ಕಳಿಸಿದಾನೆ? ದೀಕ್ಷೆಯನ್ನ ಪಡೆದು ಕಾಡಿಗೆ ಹೋಗಿ ನೀವು ನನ್ಗೆ ರಾಜ್ಯವನ್ನ ಕೊಡಿ ಅಂತ. ಈಗ ಒಬ್ಬ ವ್ಯಕ್ತಿ ತನ್ನ ತಮ್ಮಂದಿರನ್ನ ಕಳ್ಸಿಕೊಟ್ಟವನೆ ಅಂತಂದ್ರೆ ಅವ್ನ್ ಮಾಡಿದಂತಹ ತಪ್ಪು ಅವನಲ್ಲಿ ಇರೋದಿಲ್ವೋ? ಇದೇ ರೀತಿ ಆಗ್ತಾನೆ. ಸೊ ಈಗ ಭರತ ಈ ಬಾಹುಬಲಿಯನ್ನ ದುರ್ಗುಟ್ಕೊಂಡು ನೋಡ್ತಾನೆ. ಆ ದುರ್ಗುಟ್ಕೊಂಡು ನೋಡಿದ್ರೆ ಅವನ ಮನಸ್ಸಿನಲ್ಲಿ ಅಳುಕಿರೋದ್ರಿಂದವ ಆ ಭರತನ ಕಣ್ಣಿನ ತೀಕ್ಷ್ಣತೆ ಈ ಬಾಹುಬಲಿಯ ಮೇಲೆ ಯಾವುದೇ ರೀತಿಯ ಪ್ರಭಾವನ ಬೀರೋದಿಲ್ಲ. ಸೊ ಹಾಗಾಗಿ ಈ ಒಂದು ಭರತ ಈ ಬಾಹುಬಲಿಯನ್ನ ನೋಡ್ತಾ ಯಾವ ಒಂದು ಪ್ರಭಾವ ಬೀರಲ್ಲ. ಈಗ ನೆಕ್ಸ್ಟ್ ಯಾರು ನೋಡ್ಬೇಕು ಅಂದ್ರೆ ಬಾಹುಬಲಿ ನೋಡ್ಬೇಕು. ಬಾಹುಬಲಿಯ ಮನಸ್ಸಿನಲ್ಲಿ ಯಾವ ಅಳುಕು ಇಲ್ಲ, ಅವನ್ ಯಾವ ತಪ್ಪನ್ನು ಮಾಡಿಲ್ಲ. ಹಾಗಾಗಿ ಅವನು ಎಷ್ಟು ತೀಕ್ಷ್ಣವಾಗಿ ನೋಡ್ತಾನೆ ಅಂತಂದ್ರೆ ಭರತನ ಕಣ್ಣಿನಲ್ಲಿದ್ದಂತಹ ಅಹಂಕಾರವನ್ನ ಸಂಪೂರ್ಣವಾಗಿ ಹೀರಿಕೊಂಡ ಅಂತ ಬರೀತಾನೆ ಕವಿ. ಸೊ ಆ ಮಟ್ಟಕ್ಕೆ ಪಂಪ ಈ ಬಾಹುಬಲಿಯ ಪಾತ್ರವನ್ನ ಚಿತ್ರಿಸಿದ್ದಾನೆ. ಸೊ ಭರತನ ಕಣ್ಣಿನಲ್ಲಿದ್ದಂತಹ ಅಹಂಕಾರವನ್ನ, ಭರತನ ಮನಸ್ಸಿನಲ್ಲಿದ್ದಂತಹ ಅಹಂಕಾರವನ್ನ ಸಂಪೂರ್ಣವಾಗಿ ಈ ಬಾಹುಬಲಿ ಈ ಒಂದು ಹೀರಿಕೊಂಡ ಅಂತ. ಈಗ ನೀವ್ ಹೇಳಿ, ಸೊ ಯಾರು ಬೇಗ ಕಣ್ಣನ್ನ ಮಿಟಕ್ಸಿದ್ದಾರೆ ಅವ್ರು ಸೋತಂಗೆ ಅಂತ. ಈಗ ಭರತ ಮಿಟಕ್ಸದ್ನ ಇಲ್ಲಾಂದ್ರೆ ಬಾಹುಬಲಿನ? ಭರತ. ಸೊ ಹಾಗಾಗಿ ಈ ದೃಷ್ಟಿ ಯುದ್ಧದಲ್ಲಿ ಯಾರಿಗೆ ಗೆಲುವಾಯ್ತು? ಬಾಹುಬಲಿಗೆ ಗೆಲುವಾಯ್ತು. ಸೊ ಈಗ ಅಲ್ಲಿದ್ದಂತಹ ಈ ಫ್ಯಾನ್ಸ್ ಕ್ಲಬ್ ಏನಿದೆಯಲ್ಲ, ಬಾಹುಬಲಿಯ ಸೈನ್ಯ, ಅವರೆಲ್ಲ ಕೇಕೆ ಹಾಕೊಂಡು ನಗದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಸಮಸ್ಯೆ ಇರೋದು ಇಲ್ಲೇನೆ. ಯಾವ್ದು ಅಂತಂದ್ರೆ ಈ ಫಾಲೋವರ್ಸ್ ಏನಿದಾರಲ್ಲ ಅವ್ರು ನಗ್ತಿದ್ದಂಗೆನೆ ಈ ಲೀಡರ್ಗಳು ಏನಿದಾವಲ್ಲ ಅವ್ರಿಗೆ ಉರಿ ತುಂಬಕ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಭರತನಿಗೆ ಮತ್ತೆ ಸಿಟ್ಟು ಬಂದಾದ್ಮೇಲೆ ಎಲ್ಲಿ ಕರೀತಾನೆ ಅಂದ್ರೆ ನಡಿ ಜಲ ಯುದ್ಧಕ್ಕೆ ಹೋಗೋಣ ಅಂತ. ಇಬ್ರು ಒಬ್ರಿಗೊಬ್ರು ನೀರನ್ನ ಎರಚ್ತಾರೆ. ಮೊದಲು ಯಾರಿಗಪ್ಪ ಸರದಿ ಅಂತಂದ್ರೆ ಭರತನಿಗೆ ಸರದಿ. ಭರತ ನೀರನ್ನ ಎರಚ್ತಾ ಇದ್ದಾನೆ. ಎರಚ್ಬೇಕಾದ್ರೆ ಅದ್ ಎಲ್ಲಿಗೆ ಬೀಳ್ತಾ ಇದೆ ಅಂತಂದ್ರೆ 525 ಬಿಲ್ಲು ಎತ್ತರದಲ್ಲಿರುವಂತಹ ಈ ಬಾಹುಬಲಿಯ ಈ ಒಂದು ಭುಜಭಾಗ ಏನಿದೆಯಲ್ಲ ಅಲ್ಲಿಗೆ ಮಾತ್ರ ಬೀಳ್ತಾ ಇದೆ. ಅಲ್ಲಿಂದ ಮುಂದಕ್ಕೆ ಮುಖದ ಮೇಲೆ ಬೀಳ್ತಾ ಇದೆ. ಈಗ ನಿಮ್ಗೆ ಯಾರಿಗಾದ್ರು ಈ ಎಮ್ಮೆಗೆ, ಹಸುಗಳಿಗೆ ಈ ಮೈ ಮೇಲೆ ನೀರ್ ಹಾಕ್ತಾ ಇದ್ರೆ ಏನ್ ಮಾಡ್ತಾವು? ಸುಮ್ನಿರ್ತಾವ ತಾನೆ, ಚೆನ್ನಾಗಿರುತ್ತೆ ಅಂತ. ಕಣ್ಣಿನ ಮೇಲೆ ಮುಖದ ಮೇಲೆ ಬಿದ್ರೆ ತಾನೆ ಸಮಸ್ಯೆ ಇರೋದು. ನಮ್ಗಾದ್ರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ. ಕಣ್ಣು ಮತ್ತೆ ಮೂಗ್ ಬೀಳ್ಬಾರ್ದು. ಸೊ ಇದು ಬಾಹುಬಲಿಯ ಮೇಲೆ ನೀರ್ ಬೀಳ್ತಾ ಇರೋದನ್ನ ಪಂಪ ಯಾವ ರೀತಿಯಾಗಿ ಹೇಳ್ತಾನೆ ಅಂತಂದ್ರೆ, ಈ ಒಂದು ಭರತನ ನೀರ್ ಎರಚ್ತಾ ಇರೋಂಥದ್ದು ಈ ಬಾಹುಬಲಿಗೆ ಪುಷ್ಪಾರ್ಚನೆ ಮಾಡಿದ ರೀತಿಯಲ್ಲಿ. ಏನ್ ಪುಷ್ಪಾರ್ಚನೆ ಅಂದ್ರೆ ಹೂವನ್ನ ಹಾಕಿದ ರೀತಿಯಲ್ಲಿ. ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅವನ್ಗೆ? ಇಲ್ಲ. ಸೊ ಭರತ ಒಯ್ದು ಅದನ್ನ ನೀರ್ನ ಎರಚಿ ಸುಸ್ತಾದ, ಕೈ ಬಿದ್ದೋದ್ಮೇಲೆ ಈಗ ಯಾರ ಸರದಿ? ಬಾಹುಬಲಿಯ ಸರದಿ. ಬಾಹುಬಲಿ ನೀರನ್ನ ಹಾಕ್ಬೇಕು. ಈಗ ಆಲ್ರೆಡಿ ಇವನು ಮೇಲ್ ನಿಂತಿದ್ದಾನೆ, ಇವನು ಕೆಳಗಡೆ ನಿಂತಿದ್ದಾನೆ. ಸೊ ನೀರ್ನ ಹಾಕ್ಬೇಕು ಅಂತಂದ್ರೆ ಅವನ್ ಎರಚ್ತಾ ಇರೋದು ಹೆಂಗೆ ಬರೀತಾನೆ ಕವಿ ಅಂತಂದ್ರೆ, ಆನೆಯ ಸೊಂಡಿಲಿನಿಂದ ನೀರು ಎಷ್ಟು ರಭಸವಾಗಿ ಬರುತ್ತದೆಯೋ ಅಷ್ಟು ರಭಸವಾಗಿ ಈ ಒಂದು ಬಾಹುಬಲಿಯ ಕೈಯಿಂದ ಈ ಒಂದು ಭರತನ ಮುಖದ ಮೇಲೆ ನೀರು ಚಿಮ್ಮಿತು ಅಂತ. ಸೊ ಅದನ್ನ ತಡೆಯಕ್ ಸಾಧ್ಯ ಇದೆಯಾ? ಇಲ್ಲ. ಸೊ ಹಾಗಾಗಿ ಭರತ ಮುಖವನ್ನ ತಿರುಗಿಸ್ತ. ಈಗ ಯಾರು ಸೋತಂಗಾಯ್ತು? ಸರಿನಾ? ಈಗ ಅವ್ನು ಸೋತವನೇ ಅಂದ್ರೆ ಈಗ ಬಾಹುಬಲಿಯ ಸೈನ್ಯ ಏನ್ ಮಾಡುತ್ತೆ? ದೊಡ್ಡದಾಗಿ ಕೇಕೆಯನ್ನ ಹಾಕುತ್ತೆ. ಇದೇ ಸಮಸ್ಯೆ ಇರೋಂಥದ್ದು. ನಮ್ಮ ಫಾಲೋವರ್ಸ್ಗಳು ಸರಿ ಇಲ್ಲ. ಸೊ ಈಗ ಸೋತ ಭರತ ಸೋತ ಮೇಲೆ ಆ ಜನರು ಕೇಕೆ ಹಾಕಿದ್ದನ್ನ ನೋಡಿ ಇನ್ನೂ ವಿಪರೀತವಾದ ಸಿಟ್ಟು ಬಂತು. ಎಲ್ಲಿ ಕರೀತಾನೆ ಅಂತಂದ್ರೆ ಮಲ್ಲ ಯುದ್ಧಕ್ಕೆ ಕರೀತಾನೆ. ಸೊ ಈಗ ಮಲ್ಲ ಯುದ್ಧದಲ್ಲಿ ಭರತ ಪ್ರಾಥಮಿಕ ಹಂತದಲ್ಲಿ ತನ್ನ ಪಟ್ಟುಗಳನ್ನ ಸ್ವಲ್ಪ ಮಟ್ಟಿಗೆ ತೋರಿಸುತ್ತಾನೆ. ಅದಾದ ಮೇಲೆ ಬಾಹುಬಲಿ ಅವನನ್ನ ಪೂರ್ತಿಯಾಗಿ ಸೋಲಿಸಿ ಅವನನ್ನ ಹೆಂಗೆ ಒತ್ಕೊಂಡು ನಿಂತಿರ್ತಾನೆ ಅಂತಂದ್ರೆ, ಕವಿ ಏನಂತ ಬರೀತಾನೆ ಅಂತಂದ್ರೆ, ಕನಕಾಚಲವನ್ನ ನೀಲಾಚಲ ಒತ್ತು ನಿಂತಂತೆ. ಪೂರ್ತಿಯಾಗಿ ಅವನ್ನ ಹಿಡಿದು ನಿಂತ್ಕೊಂಡವನಿ. ಪೂರ್ತಿಯಾಗಿ ಅವನ ಭರತನನ್ನ ಒಡೆದು ಇನ್ನೇನು ಕೆಳಗೆ ಎಸಿಬೇಕು. ಸೊ ಅದು ಕವಿ ಹೇಳೋದೇನು ಅಂದ್ರೆ, ನೀಲಾಚಲ ಕನಕಾಚಲವನ್ನ ಒತ್ತು ನಿಂತಂತೆ. ಒಂದು ನೀಲಿಯಾಗಿರುವಂತ ಬೆಟ್ಟ ಚಿನ್ನದ ಬೆಟ್ಟವನ್ನ ಒತ್ತು ನಿಂತಿರುವಂತದ್ದು. ಇನ್ನೇನು ಹೊಡಿಬೇಕು. ಒಡೆಯಂತ ಸಂದರ್ಭದಲ್ಲಿ ಬಾಹುಬಲಿಯ ಒಂದು ಆಂತರಿಕ ಆಲೋಚನೆಗಳು ಶುರುವಾಗ್ತವೆ. ಏನಂತ ಆಂತರಿಕ ಆಲೋಚನೆ ಶುರುವಾಗ್ತವೆ ಅಂತಂದ್ರೆ, ನಾನು ಎತ್ತಿ ಹಿಡ್ದಿರೋದು ಯಾರನ್ನ ಅಂತಂದ್ರೆ ನನ್ನ ಅಣ್ಣನನ್ನ. ನಾನು ಎತ್ತಿ ಹಿಡ್ದಿರೋದು ಯಾರನ್ನ ಅಂತಂದ್ರೆ ನನ್ನ ತಂದೆಯ ಅಥವಾ ತಂದೆಗೆ ಶ್ರೇಷ್ಠನಾಗಿರುವಂತಹ ಮಗನನ್ನ. ಈ ಮಗ ಗುರುವಿನ ಸಮಾನ, ಅಣ್ಣ ತಂದೆಯ ಸಮಾನ, ಮತ್ತೆ ಈತ ದಿಗ್ವಿಜಯವನ್ನ ಸಾಧಿಸಿರೋಂಥ ವ್ಯಕ್ತಿ.
ಈ ದಿಗ್ವಿಜಯ ಸಾಧಿಸಿರಂತಹ ವ್ಯಕ್ತಿಯನ್ನ ಅವನ ಸೈನ್ಯದ ಮುಂದೆ ಮತ್ತೆ ನನ್ನ ಸೈನ್ಯದ ಮುಂದೆ ನಾನೇನಾರ ನೆಲಕ್ಕೆ ಅಪ್ಪಳಿಸಿ ಹೊಡೆದರೆ ಆತನಿಗೆ ಅವಮರ್ಯಾದೆಯನ್ನ ಮಾಡಿದಂತೆ. ಹಾಗಾಗಿ ನಾನು ಇವನ್ಗೆ ಯಾವುದೇ ಕಾರಣಕ್ಕೂ ತೊಂದರೆಯನ್ನ ಕೊಡಬಾರದು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ಅಂತಂದ್ರೆ ಆತನನ್ನ ಗೌರವಯುತವಾಗಿ ನನ್ನನ್ನ ಕ್ಷಮಿಸಿ ಬಿಡೋಣ ಅನ್ನೋ ರೀತಿಯಲ್ಲಿ ಕೆಳಗಡೆಗೆ ನಿಲ್ಲಿಸ್ತಾನೆ. ಆ ಕೆಳಗಡೆಗೆ ನಿಲ್ಲಿಸಂತಹ ಸಂದರ್ಭದಲ್ಲಿ ಈ ಬಾಹುಬಲಿಯ ಮನಸ್ಸಲ್ಲಿರೋಂಥ ಆಲೋಚನೆ ಏನಪ್ಪಾ ಅಂತಂದ್ರೆ, ಈ ಭೂಮಿ ಅನ್ನೋದೇನಿದೆಯಲ್ಲ ಇಷ್ಟ ತಾನೇ ನಮ್ಮ ಅಣ್ಣ ಕೇಳಿದ್ದು, ಅವನಿಗೆ ನಾನು ಕೊಟ್ಬಿಡ್ಬೋದಿತ್ತಲ್ವಾ, ನಾನು ಯಾಕೆ ಈ ರೀತಿಯಾದಂತಹ ಒಂದು ಕೋಪಕ್ಕೆ ಅಥವಾ ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಅಥವಾ ಯುದ್ಧಕ್ಕೆ ನಾನು ಮುಂದಾದೆ ಅಂತೇಳಿ ತನ್ನ ಬಗ್ಗೆ ತಾನೇ ಶಪಿಸಿಕೊಳ್ಳುತ್ತಾನೆ. ಹೀಗಾಗಿ ಈ ಒಂದು ಬಾಹುಬಲಿಯಲ್ಲಿದ್ದಂತಹ ಈ ಅಹಂಕಾರ ಅನ್ನೋದೇನಿದೆ, ಕೋಪ ಅನ್ನೋದೇನಿದೆ, ಅದು ಶಮನಗೊಂಡು ಆತನನ್ನ ಕೆಳಗಡೆ ಬಿಡ್ತಾನೆ. ಆ ಕೆಳಗಡೆಗೆ ಬಿಟ್ಟ ಮೇಲೆ ಅಲ್ಲಿದ್ದಂತಹ ಜನರೆಲ್ಲರೂ ಏನಂತ ಕಾಯ್ತಾ ಇರ್ತಾರೆ ಅಂತಂದ್ರೆ, ಇನ್ನೇನು ಭರತನನ್ನ ಇವನು ಕೊಲ್ತಾನೆ, ಭರತನನ್ನ ಒಡೆದಾಕ್ತಾನೆ ಅಂತೇಳಿ ಇನ್ನೇನ್ ಕೇಕೆ ಹಾಕ್ಬೇಕು ಅಂತಿದ್ದಂತಹ ಜನ ಆಶ್ಚರ್ಯವಾಗಿ ನೋಡ್ತಾರೆ. ಅದಾದ ಮೇಲೆ ಆ ಭರತ ಆ ಕೆಳಗಡೆ ಇಳಿದ ಮೇಲೆ ಸುಮ್ಮನಾಗುವುದಿಲ್ಲ, ಯಾರೂ ಮಾಡದಂತಹ ಒಂದು ಕೆಟ್ಟ ಕೆಲಸವನ್ನ ಮಾಡ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ತನ್ನ ಚಕ್ರ ರತ್ನಕ್ಕೆ ಆಜ್ಞೆಯನ್ನ ಕೊಡ್ತಾನೆ. ಏನಂತ ಆಜ್ಞೆಯನ್ನ ಕೊಡ್ತಾನೆ ಅಂತಂದ್ರೆ ಬಾಹುಬಲಿಯನ್ನ ಕೊಲ್ಲು ಅಂತೇಳಿ. ಆ ಚಕ್ರರತ್ನ ಏನ್ ಮಾಡುತ್ತೆ ಅಂತಂದ್ರೆ ಆ ಬಾಹುಬಲಿಯ ಕಡೆಗೆ ಹೋಗುತ್ತೆ, ಬಾಹುಬಲಿಯ ಸುತ್ತ 3 ರೌಂಡ್ ಅನ್ನ ಹಾಕುತ್ತೆ. ರೌಂಡ್ ಅಂತಾರೆ ಈ ರೌಂಡ್ ಅಲ್ಲ, ಈ ರೌಂಡ್ ಅನ್ನ ಈ ರೌಂಡ್ ಅನ್ನ ಹಾಕಿ ಬಂದವನ ಬಲಭಾಗದಲ್ಲಿ ಬಂದು ನಿಲ್ಲುತ್ತದೆ. ಸೊ ಯಾವ್ದಾದ್ರು ಒಂದು ಪದಕ, ಯಾವುದಾದ್ರೂ ಒಂದು ಚಕ್ರ ನಿಮ್ಮ ಬಲಭಾಗದಲ್ಲಿ ನಿಂತಿದೆ ಅಂತಂದ್ರೆ ಅದು ಏನ್ ತೋರಿಸುತ್ತೆ ಅಂತಂದ್ರೆ ನಿನ್ನ ಕೀರ್ತಿಯನ್ನ ಒಪ್ಪಿಕೊಂಡಂತೆ, ನೀನು ವಿಜಯಶಾಲಿ ಅಂತ. ಈಗ ಅದು ಪೂರ್ತಿಯಾಗಿ ಬಂದು ಬಾಹುಬಲಿಯ ಬಲಭುಜದಲ್ಲಿ ನಿಂತಿದೆ ಅಂತಂದ್ರೆ ಏನ್ ತೋರಿಸ್ತಾ ಇದೆ ಅದು? ಬಾಹುಬಲಿಯೇ ಶ್ರೇಷ್ಠ, ಆತನನ್ನ ನಾನು ಕೊಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಭರತನಿಗೆ ವಿಪರೀತವಾದಂತಹ ಒಂದು ದುಃಖ ಆಗುತ್ತೆ. ಯಾಕೆ ದುಃಖ ಆಗುತ್ತೆ ಅಂತಂದ್ರೆ ಅಲ್ಲಿದ್ದಂತಹ ಜನರೆಲ್ಲರೂ ಭರತನನ್ನ ಆಡ್ಕಣಕ್ ಸ್ಟಾರ್ಟ್ ಮಾಡ್ತಾರೆ. ಚೀತು, ಇಂತಹ ವ್ಯಕ್ತಿ ಈ ಕೆಲಸ ಮಾಡದ್ನಲ್ಲ ಅಂತೇಳಿ. ಸೊ ಬಾಹುಬಲಿ ಅವನನ್ನ ಕೊಲ್ದಲೆ ಬಿಟ್ಟ, ಆದ್ರೆ ಇವನ್ ಮಾಡ್ತಾರಂತ ಕೆಲಸ ಏನು ಅಂತಂದ್ರೆ 3 ಲೋಕಕ್ಕೆ ಈ ಒಂದು ನಗೆಪಾಟಲಾಗಿರೋಂತ ಕೆಲಸ ಅಂತೇಳಿ ಜನರೆಲ್ಲ ಅವನನ್ನ ಪೂರ್ತಿಯಾಗಿ ಆಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಭರತ ನಾಚಿಕೆಯಿಂದ ತಲೆಯನ್ನು ತಗ್ಗಿಸುತ್ತಾನೆ. ಸೊ ಇದು ಭರತನ ಅಹಂಕಾರಕ್ಕೆ ದೊಡ್ಡದಾಗಿರುವಂತಹ ಆಘಾತ ಮತ್ತು ಆತನಿಗಾದಂತಹ 2ನೇ ದೊಡ್ಡ ಪೆಟ್ಟು. ಮೊದಲು ವೃಷಭಾಚಲದಲ್ಲಿ ಕೀರ್ತಿಯನ್ನ ಕೆತ್ತಿಸ್ಬೇಕಾದ್ರೆ ನನಗೆ ಸಮಸ್ಯೆ ಆಗಿತ್ತು. ಈಗ ಜನರು ಆಡ್ತಾರಂತಹ ಮಾತಿನಿಂದ ಆತ ತಲೆ ತಗ್ಗಿಸಿ ನಿಂತಿದ್ದಾನೆ. ಸೊ ಇದಿಷ್ಟು ಈ ಸನ್ನಿವೇಶದಲ್ಲಿ ಆಗಾಂತದ್ದು. ಈ ಪರಿಸ್ಥಿತಿಯನ್ನ, ಅಣ್ಣನ ಒಂದು ಸ್ಥಿತಿಯನ್ನ ನೋಡಿ ಈ ಒಂದು ಬಾಹುಬಲಿಗೆ ವಿಚಿತ್ರವಾದಂತಹ ಆಲೋಚನೆ ಬರಕ್ ಸ್ಟಾರ್ಟ್ ಆಗುತ್ತೆ. ಎಂತ ಆಲೋಚನೆ ಬರಕ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಅಣ್ಣನ ರಾಜ್ಯದಾಸೆಯನ್ನ ನೋಡಿ, ಅಣ್ಣನ ಭೂಮಿ ಆಸೆಯನ್ನ ನೋಡಿ, ಅಣ್ಣನ ಆಸೆಯನ್ನ ನೋಡಿ ಆತನಿಗೆ ಮನಸ್ಸಿನಲ್ಲಿ ವೈರಾಗ್ಯ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಭೂಮಿ ಅನ್ನೋದು ಇಷ್ಟು ವಿಚಿತ್ರವಾದಂತಹ ಸಂಗತಿಯ, ಈ ಭೂಮಿ ಮೇಲಿನಂತಹ ಆಸೆ ಅಣ್ಣ ತಮ್ಮಂದಿರಲ್ಲಿ ಕಲಹವನ್ನ ತರುತ್ತಾ, ಈ ಭೂಮಿ ಮೇಲಿರುವಂತಹ ಆಸೆ ತಂದೆ ತಾಯಿಗಳ ವಿರುದ್ಧವಾಗಿ ಮಕ್ಕಳನ್ನ ನಿಲ್ಲುವಂತೆ ಮಾಡುತ್ತಾ, ಇಂತಹ ಕ್ಷುಲ್ಲಕವಾದಂತಹ ವಿಚಾರ ನನಗೆ ಬೇಡ ಅಂತೇಳಿ ಈ ರೀತಿಯಾಗಿ ಈ ಒಂದು ಭೌಗ ಸುಖದ ಬಗ್ಗೆ ಅಥವಾ ಲೌಕಿಕ ಸುಖದ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಬಾಹುಬಲಿಗೆ ತಿರಸ್ಕಾರ ಬರುತ್ತದೆ. ಸೊ ಭರತ ಮಾಡಿದಂತಹ ಒಂದು ಕೆಲಸದಿಂದಾಗಿ ಇಲ್ಲಿ ನಮಗೆ ವೈರಾಗ್ಯ ಮೂಡ್ತಾ ಇದೆ. ಯಾರಲ್ಲಿ? ಬಾಹುಬಲಿಯಲ್ಲಿ. ನೋಡಿ, ಇಡೀ ಲೋಕವನ್ನ ಗೆದ್ದಿರುವಂತಹ ಭರತನನ್ನ ಯಾರು ಸೋಲ್ಸಿರೋದು? ಬಾಹುಬಲಿ. ಈಗ ಬಾಹುಬಲಿ ಭರತನನ್ನ ಸೋಲ್ಸೋನೆ ಅಂತಾರೆ. ಇಡೀ ಲೋಕಕ್ಕೆ ವೀರ ಧೀರ ಯಾರು? ಬಾಹುಬಲಿ. ಆದ್ರೆ ಈ ಸಂದರ್ಭದಲ್ಲಿ ಅವನು ಇಡೀ ಲೋಕವನ್ನ ಗೆದ್ದೀನಿ ಅಂತೇಳಿ ಮೆರಿಬೇಕಿತ್ತು ತಾನೆ. ಆದ್ರೆ ಏನ್ ಬಂದಿದೆ ಅವನಿಗೆ? ವೈರಾಗ್ಯ ಮೂಡಿದೆ. ಹಾಗಾಗಿ ನೀವು ಯಾವುದಾದರೂ ಅತಿಯಾದರೆ, ಯಾವುದಾದರೂ ಅತಿರೇಕಕ್ಕೆ ಹೋದರೆ ನಿಮ್ಮ ಮನಸ್ಸಿನಲ್ಲಿ ಅದರ ಬಗ್ಗೆ ವೈರಾಗ್ಯ ಮೂಡೋದು ಸಹಜ. ಇದನ್ನ ಬಾಹುಬಲಿಯ ಮುಖಾಂತರ ಏನ್ ತೋರ್ಸಕ್ ಹೊರಟಿದ್ದಾನೆ ಅಂತಂದ್ರೆ ವಿಕ್ರಮದ ಒಡಲಲ್ಲಿ ವಿರಸ ಅಂತ. ಸೊ ಇಡೀ ಲೋಕವನ್ನ ಗೆದ್ರೂ ಸಹ ನೀವಿಲ್ಲಿ ಏನು ಮಾಡೋಂಥದ್ದಿಲ್ಲ. ಇಡೀ ಲೋಕದ ಏನಿದೆಯಲ್ಲ ಇದು ನಶ್ವರವಾಗಿರೋಂಥದ್ದು, ಇದು ಶಾಶ್ವತವಲ್ಲ. ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಶ್ರೇಷ್ಠತೆಯನ್ನ ತಂದ್ಕೊಡೋಂಥದ್ದಲ್ಲ. ಜೈನ ಧರ್ಮದ ಪ್ರಕಾರ ಯಾವ್ದು ಶ್ರೇಷ್ಠತೆಯನ್ನ ತಂದ್ಕೊಡೋಂಥದ್ದು? ಯಾವುದು ಪರಮ ಸುಖ? ಯಾವುದು ಶಾಶ್ವತವಾಗಿರೋದು? ಮುಕ್ತಿ, ಮೋಕ್ಷ ಅಥವಾ ಯೋಗ. ಸೊ ಅಲ್ಲಿ ತೀರ್ಥಂಕರನ ಮುಖಾಂತರ ರಸಾಧಿಕ್ಯವಾದರೆ ವಿರಸ ಉಂಟಾಗುತ್ತದೆ ಎಂದು ತೋರಿಸಿದರೆ, ಇಲ್ಲಿ ವಿಕ್ರಮದ ಒಡಲಲ್ಲಿಯೇ ವೈರಾಗ್ಯ ಇರುತ್ತದೆ ಎಂದು ತೋರಿಸಿದ್ದಾರೆ. ಸೊ ಇಡೀ ಭೂಮಿಯ ಒಡೆತನ ಸಿಕ್ಕಿದ್ರು ಅಂತದೇನ್ ದೊಡ್ಡ ವಿಚಾರ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಇದಿಷ್ಟು. ಸೊ ಈಗ ವೈರಾಗ್ಯಕ್ಕೆ ಒಳಗಾಗಿರುವಂತಹ ಈ ಬಾಹುಬಲಿ ಒಂದು ಮಾತನ್ನ ಹೇಳುತ್ತಾನೆ. ಯಾರಿಗೆ? ತನ್ನ ಅಣ್ಣನಿಗೆ. ಆ ಮಾತೇನೆ ಇಡೀ ಜೈನ ಧರ್ಮದ ಸಾರವನ್ನ, ಬಾಹುಬಲಿಯ ವ್ಯಕ್ತಿತ್ವವನ್ನ ಮತ್ತು ಈ ಒಂದು ಕೃತಿಯ ಮುಖ್ಯ ಅಂಶಗಳನ್ನ ಹೇಳುವಂತಹ ಆ ಪದ್ಯವನ್ನ ಬರೆದುಕೊಳ್ಳಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಮಿಕ್ಕಿರೋದನ್ನ ಬರೆಸ್ತೇನೆ ನಾನು.